ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದ ಪ್ರಕಟಣೆಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೇಳಿ, ಯಾವುದ್ರ ಬಗ್ಗೆ? ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ನಡೆಯಲಿರುವ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ. ಓ, ಉಚಿತ ಶಿಬಿರನಾ? ಯಾರು ಮಾಡ್ತಿರೋದು? ಇಳಕಲ್ನ ಕಟಾರೆ ನರ್ಸಿಂಗ್ ಹೋಮ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರು. ವಿಶೇಷ ಅಂದ್ರೆ ಇದು ವೈದ್ಯರ ದಿನಾಚರಣೆ ಪ್ರಯುಕ್ತ ಮಾಡ್ತಿರೋದು, ಜುಲೈ 1, 2025ಕ್ಕೆ. ವೈದ್ಯರ ದಿನಾಚರಣೆ ದಿನಾನಾ? ಬಹಳ ಒಳ್ಳೆ ಸಂದರ್ಭ. ಹೌದು. ಅಷ್ಟೇ ಅಲ್ಲ, ಇದು ಅವರು ಸತತವಾಗಿ ಮಾಡ್ಕೊಂಡು ಬರ್ತಿರೋ 26ನೇ ವರ್ಷದ ಶಿಬಿರಂತೆ. ಅಬ್ಬಾ, 26 ವರ್ಷ! ಇದು ನಿಜಕ್ಕೂ ದೊಡ್ಡ ವಿಷಯ. ಅಂದ್ರೆ ಸುಮ್ನೆ ಒಂದು ದಿನದ ಕಾರ್ಯಕ್ರಮ ಅಲ್ಲ ಇದು. ಖಂಡಿತ. ಇಷ್ಟು ವರ್ಷ ನಿರಂತರವಾಗಿ ಮಾಡೋದಂದ್ರೆ ಆ ಆಯೋಜಕರಿಗೆ ಸಮುದಾಯದ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ತೋರಿಸುತ್ತೆ. ಹೌದು ಹೌದು, ಅವರ ಬದ್ಧತೆ ಕಾಣಿಸುತ್ತೆ. ಸರಿ, ಈ ಶಿಬಿರದಲ್ಲಿ ಏನೇನು ಸೇವೆಗಳು ಇರುತ್ತೆ ಅಂತ ಗೊತ್ತಿದ್ಯಾ? ವಿವರಗಳನ್ನ ನೋಡೋಣ. ಮೊದಲು ಸ್ತ್ರೀ ರೋಗ ವಿಭಾಗದ ಬಗ್ಗೆ ಹೇಳಿದ್ದಾರೆ. ಡಾಕ್ಟರ್ ಶ್ರೀಮತಿ ಸುನೀತಾ ಅರುಣ ಕಠಾರಿ ಅವರು ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರು. ಓಕೆ. ಅವರ ನೇತೃತ್ವದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಉಚಿತ ತಪಾಸಣೆ ಇದೆಯಂತೆ. ಅಷ್ಟೇ ಅಲ್ಲ, ಸ್ಕ್ಯಾನಿಂಗ್, ರಕ್ತ ಪರೀಕ್ಷೆ ಮತ್ತು ಔಷಧಿ ಕೂಡ ಉಚಿತವಾಗಿ ಕೊಡ್ತಾರಂತೆ. ಸ್ಕ್ಯಾನಿಂಗ್ ಕೂಡ ಉಚಿತನಾ? ಇದು ಬಹಳ ಮುಖ್ಯವಾದ್ದು, ಯಾಕಂದ್ರೆ ಸ್ಕ್ಯಾನಿಂಗ್ ಎಲ್ಲ ಖರ್ಚು ಜಾಸ್ತಿ ಇರುತ್ತೆ. ಹೌದು. ಗರ್ಭಿಣಿಯರು ಮಾತ್ರ ಅಲ್ಲ, ಬೇರೆ ಆರೋಗ್ಯ ಸಮಸ್ಯೆ ಇರೋ ಮಹಿಳೆಯರು ಕೂಡ ಇದರ ಪ್ರಯೋಜನ ತಗೋಬೋದಂತೆ. ಇದು ನಿಜಕ್ಕೂ ಒಳ್ಳೆ ವಿಷಯ. ಗರ್ಭಿಣಿಯರ ಆರೋಗ್ಯಕ್ಕೆ ಇಷ್ಟು ಗಮನ ಕೊಟ್ಟಿರೋದು ಶ್ಲಾಘನೀಯ. ಆಮೇಲೆ ಬೇರೆ ಯಾವ ವಿಭಾಗಗಳಿವೆ? ಇನ್ನೊಂದು ಕಿವಿ, ಮೂಗು ಮತ್ತು ಗಂಟ್ಲು ಅಂದ್ರೆ ENT ವಿಭಾಗ. ಡಾಕ್ಟರ್ ಶ್ರೀಮತಿ ಪೂರ್ಣಿಮಾ ರಾಘವೇಂದ್ರ ಕಠಾರಿಯವರು ENT ಸ್ಪೆಷಲಿಸ್ಟ್. ಸರಿ. ಅಲ್ಲಿ ಕಿವಿ ಸೋಂಕು, ಮೂಗಲ್ಲಿ ರಕ್ತ ಬರೋದು, ಅಲರ್ಜಿ, ಗಂಟ್ಲು ನೋವು, ತಲೆಸುತ್ತು ಈ ತರದ ಸಮಸ್ಯೆಗಳಿಗೆ ಉಚಿತ ತಪಾಸಣೆ ಮಾಡ್ತಾರಂತೆ. ಓಕೆ. ಸಾಮಾನ್ಯ ENT ಸಮಸ್ಯೆಗಳು? ಇನ್ನೂ ಒಂದು ವಿಶೇಷ ಇದೆ. ಎಂಡೋಸ್ಕೋಪ್ ಇದೆಯಲ್ಲ, ಅದ್ರ ಮೂಲಕನೂ ಉಚಿತವಾಗಿ ತಪಾಸಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಾವ್! ಎಂಡೋಸ್ಕೋಪಿ ಕೂಡನಾ? ಅದು ಕೂಡ ಸಾಮಾನ್ಯವಾಗಿ ಸ್ವಲ್ಪ ದುಬಾರಿನೇ. ಉಚಿತವಾಗಿ ಮಾಡೋದು ಅಂದ್ರೆ ಗ್ರೇಟ್. ಹೌದು. ಹಾಗೆ ನೋಡಿದ್ರೆ ಗರ್ಭಿಣಿಯರ ಆರೋಗ್ಯ ಮತ್ತು ENT ಸಮಸ್ಯೆಗಳು ಇವೆರಡರ ಮೇಲೆ ಜಾಸ್ತಿ ಫೋಕಸ್ ಮಾಡ್ದ ಹಾಗೆ ಕಾಣಿಸ್ತಿದೆ ಅಲ್ವಾ? ಹೌದು, ಹಾಗೆ ಅನ್ಸುತ್ತೆ. ಬಹುಶಃ ಆ ಭಾಗದಲ್ಲಿ ಈ ಸಮಸ್ಯೆಗಳು ಜಾಸ್ತಿ ಇರಬಹುದು, ಅಥವಾ ಆ ಆಸ್ಪತ್ರೆಯ ಮುಖ್ಯ ಸ್ಪೆಷಾಲಿಟಿಗಳು ಇರಬಹುದು. ಈ ತರಹ ನಿರ್ದಿಷ್ಟ ಗಮನ ಕೊಡೋದು ಒಳ್ಳೇದೇ. ಸ್ಥಳೀಯ ಅಗತ್ಯಗಳನ್ನ ಪೂರೈಸಿದ ಹಾಗೆ ಆಗತ್ತೆ. ಅದ್ರ ಜೊತೆಗೆ ಉಚಿತ ಕನ್ಸಲ್ಟೇಷನ್ ಅಂದ್ರೆ ವೈದ್ಯರ ಸಲಹೆ, ಔಷಧಿ ವಿತರಣೆ, ರಕ್ತ ತಪಾಸಣೆ ಮತ್ತೆ ಸಾಮಾನ್ಯ ತಪಾಸಣೆಗಳು ಕೂಡ ಇರುತ್ತವಂತೆ. ಒಳ್ಳೇದು. ಬರೋರೇನಾದ್ರೂ ದಾಖಲೆಗಳು ತರಬೇಕಾ? ಅದನ್ನೂ ಹೇಳಿದ್ದಾರೆ. ಗರ್ಭಿಣಿಯರು ತಮ್ಮ ಆಧಾರ್ ಕಾರ್ಡ್ ಮತ್ತೆ ತಾಯಿ ಕಾರ್ಡ್ ತರಬೇಕಂತೆ. ಸರಿ, ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಹಾಗೆ ENT ಸಮಸ್ಯೆ ಇರೋರು ಹಳೆ ರಿಪೋರ್ಟ್ಸ್ ಏನಾದ್ರೂ ಇದ್ರೆ, ಅಂದ್ರೆ ಹಳೆ ವೈದ್ಯಕೀಯ ದಾಖಲೆಗಳು, ಅದನ್ನ ತಂದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ರೋಗ ಪತ್ತೆ ಹೆಚ್ಚೋಕೆ, ಚಿಕಿತ್ಸೆ ಕೊಡೋಕೆ ಅನುಕೂಲ ಆಗುತ್ತಲ್ವಾ? ಖಂಡಿತ, ಅದು ಬಹಳ ಮುಖ್ಯ. ವೈದ್ಯರಿಗೆ ಹಿಸ್ಟ್ರಿ ಗೊತ್ತಾಗತ್ತೆ. ಇಷ್ಟೆಲ್ಲ ಸೇವೆಗಳನ್ನ ಒಂದೇ ದಿನ, ಅದು ಉಚಿತವಾಗಿ ಕೊಡುವಾಗ ಜನಸಂದಣಿ ಜಾಸ್ತಿ ಇರತ್ತೆ. ಅದನ್ನ ನಿಭಾಯಿಸೋದು ಒಂದು ಸವಾಲೇ. ಸರಿ. ಹೌದು. ಆದ್ರೆ 26 ವರ್ಷದ ಅನುಭವ ಇರೋದ್ರಿಂದ ಅವರದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ. ಸರಿ, ಕಾರ್ಯಕ್ರಮದ ದಿನಾಂಕ, ಸಮಯ ಎಲ್ಲ ಇನ್ನೊಮ್ಮೆ ಖಚಿತಪಡಿಸಿಬಿಡೋಣ. ಜುಲೈ 1, 2025. ಅದು ಮಂಗಳವಾರ. ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಸರಿ. ಕಠಾರೆ ನರ್ಸಿಂಗ್ ಹೋಮ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದು ಎಳಕಲ್ನ KSRTC ಬಸ್ ಸ್ಟ್ಯಾಂಡ್ ಹಿಂದೆ ಇದೆಯಂತೆ. ಓಕೆ, ಲೊಕೇಶನ್ ಕೂಡ ಕ್ಲಿಯರ್ ಆಗಿದೆ. ಹೌದು. ಯಾರೆಲ್ಲ ಇದರ ಲಾಭ ಪಡಿಬೋದು ಅಂದ್ರೆ ಎಳಕಲ್ ನಗರದವರು, ಸುತ್ತಮುತ್ತಲಿನ ಹಳ್ಳಿಯವರು, ವಿದ್ಯಾರ್ಥಿಗಳು, ವಯಸ್ಸಾದವರು, ಮಹಿಳೆಯರು, ಯುವಕರು, ಹೀಗೆ ಎಲ್ಲ ವರ್ಗದ ಜನರು ಬರ್ಬೋದು ಅಂತ ಹೇಳಿದ್ದಾರೆ. ಬಹಳ ಒಳ್ಳೇದು. ಎಲ್ರಿಗೂ ಮುಕ್ತ ಅವಕಾಶ. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. 8052227778 ಮತ್ತೆ 991691080503. ಸರಿ, ಒಟ್ಟಾರೆಯಾಗಿ ಹೇಳೋದಾದ್ರೆ ವೈದ್ಯರ ದಿನದಂದು ಸತತ 26ನೇ ವರ್ಷಕ್ಕೆ ಕಾಲಿಡ್ತಿರೋ ಈ ಉಚಿತ ಶಿಬಿರ ಇಳಕಲ್ ಹಾಗೂ ಸುತ್ತಮುತ್ತಲಿನ ಜನರಿಗೆ, ಮುಖ್ಯವಾಗಿ ಗರ್ಭಿಣಿಯರು ಮತ್ತು ENT ಸಮಸ್ಯೆ ಇರೋರಿಗೆ ಒಂದು ಒಳ್ಳೆ ಆರೋಗ್ಯ ಸೇವೆಯ ಅವಕಾಶವನ್ನು ಒದಗಿಸ್ತಿದೆ. ಹೌದು, ಖಂಡಿತವಾಗಿಯೂ. ಇದು ಕೇವಲ ಒಂದು ಚಿಕಿತ್ಸಾ ಶಿಬಿರ ಅನ್ನೋದಕ್ಕಿಂತ ಸಮುದಾಯದ ಆರೋಗ್ಯದ ಬಗ್ಗೆ ಅವರಿಗಿರೋ ಕಾಳಜಿಯ ಒಂದು ಸಂಕೇತ ಅಂತನೂ ಹೇಳ್ಬೋದು. ನಿಜ. ಇಲ್ಲಿ ಇನ್ನೊಂದು ಯೋಚನೆ ಬರುತ್ತೆ. ಈ ರೀತಿ 26 ವರ್ಷಗಳಿಂದ ನಿರಂತರವಾಗಿ ಒಂದು ಸ್ಥಾನಿಕ ಮಟ್ಟದಲ್ಲಿ ನಡೆಯೋ ಉಚಿತ ಆರೋಗ್ಯ ಶಿಬಿರಗಳು,
ಇವು ಬರೀ ಆ ಒಂದು ದಿನದ ತಪಾಸಣೆ, ಚಿಕಿತ್ಸೆಗೆ ಮಾತ್ರ ಸೀಮಿತ ಆಗುತ್ತವ? ಒಳ್ಳೆ ಪ್ರಶ್ನೆ. ಅಥವಾ ಇವು ದೀರ್ಘಾವಧಿಯಲ್ಲಿ ಆ ಸಮುದಾಯದ ಜನರ ಆರೋಗ್ಯದ ಬಗೆಗಿನ ಅರಿವನ್ನು ಹೆಚ್ಚಿಸೋದ್ರಲ್ಲಿ, ಅಥವಾ ರೋಗಗಳನ್ನು ಬೇಗ ಪತ್ತೆ ಹಚ್ಚುವ ಒಂದು ಸಂಸ್ಕೃತಿ ಬೆಳೆಸೋದ್ರಲ್ಲಿ ಏನಾದ್ರೂ ಪಾತ್ರ ವಹಿಸ್ತವೆಯಾ? ಹೌದು, ಅದರ ಪರಿಣಾಮ ಹೇಗಿರಬಹುದು ಅಂತ ಯೋಚಿಸಬೇಕು. ಪ್ರತಿ ವರ್ಷ ಹೀಗೆ ತಜ್ಞರನ್ನ ಭೇಟಿ ಮಾಡುವ, ತಪಾಸಣೆ ಮಾಡಿಸ್ಕೊಳ್ಳುವ ಅವಕಾಶ ಸಿಗೋದ್ರಿಂದ. ಹೌದು, ವಾರ್ಷಿಕವಾಗಿ ಹೀಗೆ ಸಿಗುವ ಈ ಪ್ರವೇಶ ಇಳಕಲ್ನಂತಹ ಪ್ರದೇಶದ ಜನರ ಆರೋಗ್ಯದ ಮೇಲೆ ಕಾಲಕ್ರಮೇಣ ಒಂದು ಸಂಚಿತ ಪರಿಣಾಮ ಅಂದ್ರೆ ಕ್ಯುಮುಲೇಟಿವ್ ಎಫೆಕ್ಟ್ ಏನಾದ್ರೂ ಬೀರಬಹುದಾ? ಇದು ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಖಂಡಿತ. ಇದೊಂದು ಆಳವಾದ ಚಿಂತನೆಗೆ ಹಚ್ಚುವ ವಿಚಾರ.